ಅಧಿವೇಶನವನ್ನ ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಕೂಗು ಕೂಡ ಕೇಳಿ ಬರ್ತಾ ಇದೆ. ವಿಶೇಷ ಅಧಿವೇಶನ ದುರುದ್ದೇಶದಿಂದ ಕರೆದಿದ್ದಾರೆ ಅಂತೇಳಿ ಕಿಡಿಕಾರಲಾಗ್ತಾ ಇದೆ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು, ದುರುದ್ದೇಶದಿಂದ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಸರ್ಕಾರದ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟಿರೋದು ಕೋಗಿಲು ಲೇಔಟ್ ವಿಚಾರ, ಡ್ರಗ್ಸ್, ಅತ್ಯಾಚಾರ ಪ್ರಕರಣಗಳ ಚರ್ಚೆ ಆಗಿದ್ರೆ ಒಪ್ಪಬಹುದಿತ್ತು. ರಾಮ್ಜಿ ವಿಚಾರ ಚರ್ಚೆಗೆ ಈ ಅಧಿವೇಶನ ಏನಕ್ಕೆ ಅಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, ಇವತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆದರೆ ಇದನ್ನು ವಿರೋಧ ಪಕ್ಷದವರು ಖಂಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಅಧಿವೇಶನವನ್ನು ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಕೂಗು ಕೂಡ ಕೇಳಿ ಬರ್ತಾ ಇದೆ. ವಿಶೇಷ ಅಧಿವೇಶನ ದುರುದ್ದೇಶದಿಂದ ಕರೆದಿದ್ದಾರೆ ಅಂತೇಳಿ ಕಿಡಿಕಾರಲಾಗ್ತಾ ಇದೆ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು, ದುರುದ್ದೇಶದಿಂದ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಸರ್ಕಾರದ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟಿರೋದು ಕೋಗಿಲು ಲೇಔಟ್ ವಿಚಾರ, ಡ್ರಗ್ಸ್, ಅತ್ಯಾಚಾರ ಪ್ರಕರಣಗಳ ಚರ್ಚೆ ಆಗಿದ್ರೆ ಒಪ್ಪಬಹುದಿತ್ತು. ರಾಮ್ಜಿ ವಿಚಾರ ಚರ್ಚೆಗೆ ಈ ಅಧಿವೇಶನ ಏನಕ್ಕೆ ಅಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, ಇವತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆದರೆ ಇದನ್ನು ವಿರೋಧ ಪಕ್ಷದವರು ಖಂಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಅಧಿವೇಶನವನ್ನು ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಕೂಗು ಕೂಡ ಕೇಳಿ ಬರ್ತಾ ಇದೆ. ವಿಶೇಷ ಅಧಿವೇಶನ ದುರುದ್ದೇಶದಿಂದ ಕರೆದಿದ್ದಾರೆ ಅಂತೇಳಿ ಕಿಡಿಕಾರಲಾಗ್ತಾ ಇದೆ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು, ದುರುದ್ದೇಶದಿಂದ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಸರ್ಕಾರದ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟಿರೋದು ಕೋಗಿಲು ಲೇಔಟ್ ವಿಚಾರ, ಡ್ರಗ್ಸ್, ಅತ್ಯಾಚಾರ ಪ್ರಕರಣಗಳ ಚರ್ಚೆ ಆಗಿದ್ರೆ ಒಪ್ಪಬಹುದಿತ್ತು. ರಾಮ್ಜಿ ವಿಚಾರ ಚರ್ಚೆಗೆ ಈ ಅಧಿವೇಶನ ಏನಕ್ಕೆ ಅಂತ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, ಇವತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆದರೆ ಇದನ್ನು ವಿರೋಧ ಪಕ್ಷದವರು ಖಂಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಅಧಿವೇಶನವನ್ನು ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಕೂಗು ಕೂಡ ಕೇಳಿ ಬರ್ತಾ ಇದೆ. ವಿಶೇಷ ಅಧಿವೇಶನ ದುರುದ್ದೇಶದಿಂದ ಕರೆದಿದ್ದಾರೆ ಅಂತೇಳಿ ಕಿಡಿಕಾರಲಾಗ್ತಾ ಇದೆ.
ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು ದುರುದ್ದೇಶದಿಂದ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ಸರ್ಕಾರದ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟಿರೋದು, ಕೋಗಿಲು ಲೇಔಟ್ ವಿಚಾರ, ಡ್ರಗ್ಸ್, ಅತ್ಯಾಚಾರ ಪ್ರಕರಣಗಳ ಚರ್ಚೆ ಆಗಿದ್ರೆ ಒಪ್ಪಬಹುದಿತ್ತು. ಜಿ ವಿಚಾರ ಚರ್ಚೆಗೆ ಈ ಅಧಿವೇಶನ ಏನಕ್ಕೆ ಅಂತ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, ಇವತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆದರೆ ಇದನ್ನು ವಿರೋಧ ಪಕ್ಷದವರು ಖಂಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ವಿಷಯವನ್ನು ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಕೂಗು ಕೂಡ ಕೇಳಿ ಬರ್ತಾ ಇದೆ. ವಿಶೇಷ ಅಧಿವೇಶನ ದುರುದ್ದೇಶದಿಂದ ಕರೆದಿದ್ದಾರೆ ಅಂತೇಳಿ ಕಿಡಿಕಾರಲಾಗ್ತಾ ಇದೆ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು ದುರುದ್ದೇಶದಿಂದ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ಸರ್ಕಾರದ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟಿರೋದು, ಕೋಗಿಲು ಲೇಔಟ್ ವಿಚಾರ, ಡ್ರಗ್ಸ್, ಅತ್ಯಾಚಾರ ಪ್ರಕರಣಗಳ ಚರ್ಚೆ ಆಗಿದ್ರೆ ಒಪ್ಪಬಹುದಿತ್ತು. ಜಿ ವಿಚಾರ ಚರ್ಚೆಗೆ ಈ ಅಧಿವೇಶನ ಏನಕ್ಕೆ ಅಂತ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, ಇವತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆದರೆ ಇದನ್ನು ವಿರೋಧ ಪಕ್ಷದವರು ಖಂಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ವಿಷಯವನ್ನು ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ತೀವ್ರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಕೂಗು ಕೂಡ ಕೇಳಿ ಬರ್ತಾ ಇದೆ. ವಿಶೇಷ ಅಧಿವೇಶನ ದುರುದ್ದೇಶದಿಂದ ಕರೆದಿದ್ದಾರೆ ಅಂತೇಳಿ ಕಿಡಿಕಾರಲಾಗ್ತಾ ಇದೆ. ಸರ್ಕಾರದ ವಿಶೇಷ ಅಧಿವೇಶನಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು ದುರುದ್ದೇಶದಿಂದ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ಸರ್ಕಾರದ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾನೂನು ಸುವ್ಯವಸ್ಥೆ ಕೆಟ್ಟಿರೋದು, ಕೋಗಿಲು ಲೇಔಟ್ ವಿಚಾರ, ಡ್ರಗ್ಸ್, ಅತ್ಯಾಚಾರ ಪ್ರಕರಣಗಳ ಚರ್ಚೆ ಆಗಿದ್ರೆ ಒಪ್ಪಬಹುದಿತ್ತು. ಜಿ ವಿಚಾರ ಚರ್ಚೆಗೆ ಈ ಅಧಿವೇಶನ ಏನಕ್ಕೆ ಅಂತ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನೋಡಿ, ಇವತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಈ ಒಂದು ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಆದರೆ ಇದನ್ನು ವಿರೋಧ ಪಕ್ಷದವರು ಖಂಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್